ಕರ್ನಾಟಕ ಪ್ರಸಿದ್ಧ ಸಾಹಿತಿ ವಾಗ್ಮಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಅವರು ಗುರುಗಂಗಾ ಉಳಿಸಿ ಅಭಿಯಾನಕ್ಕೆ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರ ಘೋಷಿಸಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಸಾಹಿತಿ ವಾಗ್ಮಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು ಗುರುಗಂಗಾ ಉಳಿಸಿ ಅಭಿಯಾನಕ್ಕೆ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರವನ್ನು ಘೋಷಿಸಿದ್ದಾರೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಬೀದರ್ ಜಿಲ್ಲೆಯ ಜೈಸಿಂಗ್ ನಗರ ಅಂತ ಕರೆಯಲ್ಪಡುವಂತ ಹುಮ್ನಾಬಾದ್ ತಾಲೂಕ್ ಇದೆಯಲ್ಲ, ಅಲ್ಲೊಂದು ಅತ್ಯಂತ ಪ್ರಾಚೀನವಾಗಿರುವಂತ ಒಂದು ಮಠ ಇದೆ. ಮಾಣಿಕ್ ಪ್ರಭು ಸಂಸ್ಥಾನ ಅಂತ ಕೂಡ ಅದನ್ನು ಕರೀತಾರೆ. ಅದರ ಪಕ್ಕದಲ್ಲೇ ಒಂದು ಗುರುಗಂಗಾ ವಿರಜಾ ನದಿ ಅಂತ ಒಂದು ನದಿ ಹರಿಯುತ್ತೆ. ಸುಮಾರು 200 ವರ್ಷಗಳ ಇತಿಹಾಸ ಇದೆ ಆ ನದಿಗೆ ಅಂತ ಹೇಳಲಾಗುತ್ತೆ. ಸ್ವಾತಂತ್ರ್ಯ ಶ್ರಾವಣವನ್ನ ಅಲ್ಲಿ ಆಚರಿಸುವಾಗ, ಆ ಮಠದ ಪ್ರಾಂಗಣದಲ್ಲಿ ನಾವು ಆಚರಿಸುವಾಗ ಆ ನದಿಯನ್ನ ನಾವು ನೋಡಿದ್ದು ನಮ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಆ ನದಿಯನ್ನ ಸ್ವಚ್ಛ ಮಾಡುವಾಗ, ಒಂದು ಸಣ್ಣ ಮಟ್ಟಿಗೆ ಸ್ವಚ್ಛ ಮಾಡುವಾಗ್ಲೂ ನಾವು ಖುಷಿ ಪಟ್ಟಿದ್ದಿದೆ. ಆದ್ರೆ ಇವತ್ತು ಆ ನದಿಯ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಬೀದರ್ನಲ್ಲೆಲ್ಲ ತಲೆ ಎತ್ತಿರುವಂತ, ವಿಶೇಷವಾಗಿ ಜಯಸಿಂಹನಗರದಲ್ಲಿ ತಲೆ ಎತ್ತಿರುವಂತ ಕೆಲವು ಕೆಮಿಕಲ್ ಫ್ಯಾಕ್ಟರಿಗಳು ತಮ್ಮ ಫ್ಯಾಕ್ಟರಿಯ ಕೊಳಕು ನೀರನ್ನ ಆ ನದಿಗೆ ಬಿಟ್ಟು ಆ ನದಿಯನ್ನ ಪೂರ್ತಿ ಹಾಳು ಮಾಡಿಬಿಟ್ಟಿವೆ. ಆ ನದಿಯ ಪರಿಸ್ಥಿತಿ ನೋಡಿದ್ರೆ ಬಹಳ ಸಂಕಟ ಅನ್ಸತ್ತೆ. ಆ ನದಿಯ ನೀರು ಕಪ್ಪು ಕಪ್ಪಾಗ್ಬಿಟ್ಟಿದೆ. ನಾವು ಊರ್ ತುಂಬಾ ಸ್ವಚ್ಛವಾಗಿರ್ಬೇಕು ಅಂತ ಮಾತನಾಡ್ತೀವಿ. ನಮ್ಮ ಕೆರೆಗಳನ್ನ, ನಮ್ಮ ನದಿಗಳನ್ನ, ನಮ್ಮ ಕಲ್ಯಾಣಿಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ನಾವು ಮಾತಾಡುವಂತ ಈ ಹೊತ್ತಿನಲ್ಲಿ ಅಷ್ಟು ಚೆನ್ನಾಗಿರುವಂತ ಒಂದು ನದಿಯನ್ನ ಹಾಳು ಮಾಡ್ಲಿಕ್ಕೆ ಮನಸ್ಸಾದ್ರೂ ಹೇಗ್ ಬರುತ್ತೆ ಅನ್ನೋದು ಬಹಳ ಗಂಭೀರವಾಗಿರುವಂತ ಪ್ರಶ್ನೆ. ಹಾಳಾಗೋದು ನದಿ ಮಾತ್ರ ತಾನೇ, ನನಗೇನಾಗ್ಬೇಕು ಅಂತ ಯಾರಾದ್ರೂ ಏನಾದ್ರೂ ಅಂದ್ಕೊಂಡ್ರೆ ನಿಜವಾಗ್ಲೂ ಅನ್ಯಾಯವೇ. ಯಾಕೆ ಅಂತಂದ್ರೆ ಇದು ನದಿ ಮಾತ್ರ ಹಾಳಾಗೋದಿಲ್ಲ, ಆ ನದಿಯ ನೀರು ಅದು ಪರ್ಕೋಲೇಟ್ ಆಗತ್ತೆ, ಅದು ಹನಿ ಹನಿಯಾಗಿ ಭೂಮಿಯ ಒಳಗ್ ಸೇರ್ಕೊಳ್ಳುತ್ತೆ. ಅಕ್ಕಪಕ್ಕದ ಬಾವಿಗಳು, ಕೆರೆಗಳು ಎಲ್ಲವೂ ಕೂಡ ಇದೇ ರೀತಿ ಕಂಟಾಮಿನೇಟ್ ಆಗಿರುವಂತ ಕೊಳಕು ನೀರಿನಿಂದ ತುಂಬಿ ಹೋಗುತ್ತೆ. ಬಹಳ ದುಃಖಕರವಾಗಿರುವಂತ ಸನ್ನಿವೇಶ. ಈಗ ಬಹಳ ಜನರಿಗೆ ಅದರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗದೆ ಇರಬಹುದು. ಆದ್ರೆ ಮುಂದಿನ ಪೀಳಿಗೆ ಆ ನೀರನ್ನ ಕುಡಿದು ಬೆಳೆಯುತ್ತಲ್ಲ, ಅವುಗಳ ಸಂಕಟ ಏನು ಅಂತ ಮುಂದಿನ ದಿನಗಳಲ್ಲಿ ಅರ್ಥವಾಗುತ್ತೆ. ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಬಾಂಬ್ ಹಾಕಿದ್ದಕ್ಕೆ ಇವತ್ತಿಗೂ ಅಲ್ಲಿನ ಜನ ಏನನ್ನು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಲ್ವಾ? ಅನೇಕ ನದಿಗಳು ಕೊಳಕಾದ ನಂತರ ಆ ನದಿಗಳ ನೀರನ್ನು ಕುಡಿದವರಿಗೆ ಇವತ್ ಏನ್ ಆಗ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿರುವಾಗ, ನಮ್ಮ ನಡುವೆ ಜೀವಂತವಾಗಿದ್ದ ಒಂದು ನದಿಯನ್ನ ಕಳ್ಕೊಳ್ಳೋದು ಹೇಗೆ? ಮಿತ್ರೆ, ಬೆಂಗಳೂರಲ್ಲಿದ್ದ ನನಗೆ ನದಿಯನ್ನ ಕಳ್ಕೊಳ್ಳೋದು ಏನು ಅಂತಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿದೆ. ವೃಷಭಾವತಿ ಅಂತ ಏಕಮಾತ್ರ ನದಿ ಬೆಂಗಳೂರಲ್ಲಿ ಹರಿತಾ ಇತ್ತು. ಅದು ಕಾಲಕ್ರಮದಲ್ಲಿ ಕೆಂಗೇರಿ, ಮೋರಿ ಆಯ್ತು. ಅದನ್ನು ಉಳಿಸ್ಬೇಕು ಅಂತ ನಾವು ರನ್ ಮಾಡಿದ್ವಿ, ಒಂದಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇವತ್ತು ಅದನ್ನು ಉಳಿಸ್ಕೊಳ್ಳಿಕ್ ಸಾಧ್ಯವೇ ಆಗೋದಿಲ್ವೇನೋ ಎನ್ನುವಂತ ಸಂಕಟದಲ್ಲಿ ಬದುಕ್ತಾ ಇದ್ದೀವಿ. ಅಂತದ್ರಲ್ಲಿ ಬೀದರ್ನ ಜನ ತಮ್ಮ ನಡುವೆ ಹರಿತಾ ಇರುವಂತ ಈ ನದಿಯನ್ನ ಕಳ್ಕೊಳ್ಳೋದು ಅಂತಂದ್ರೆ ನಿಜಕ್ಕೂ ದೌರ್ಭಾಗ್ಯವೇ ಸರಿ. ನಾನು ಅಥಾರಿಟೀಸ್ ಹತ್ರ ಅರ್ಜಿ ಮಾಡ್ತೀನಿ, ದಯಮಾಡಿ ಈ ನದಿಯನ್ನ ಉಳಿಸೋದಕ್ಕೆ ಬೇಕಾಗಿರುವಂತ ಪ್ರಯತ್ನವನ್ನ ಮಾಡಿ. ಅಕಸ್ಮಾತ್ ನೀವು ಮಾಡ್ಲಿಲ್ಲ ಅಂತಂದ್ರೆ ಅದೊಂದು ಹೋರಾಟದ ಸ್ವರೂಪಕ್ಕೆ ತೆಗೆದುಕೊಳ್ಳುತ್ತೆ. ನಾನು ಮತ್ತು ನನ್ನಂತ ಸಾವಿರಾರು ಜನ ಪರಿಸರದ ಕಾರ್ಯಕರ್ತರು ಅಲ್ಲಿಗೆ ಧಾವಿಸ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಜಯಸಿಂಹನಗರದ ಜನ ಜೊತೆಯಾಗಿ ಬನ್ನಿ. ನಾವೆಲ್ಲರೂ ಸೇರಿ ನಮ್ಮ ನಡುವೆ ಜೀವಂತವಾಗಿ ಹರಿಯುವಂತ ನದಿಯನ್ನ ಕೊಳಕು ಮಾಡದೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಇದಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೋ